ಸರ್ ಆಲ್ವೇಸ್ ಹೇಳ್ತಾ ಇದ್ರು. ಅಂಥ ವ್ಯಕ್ತಿಗಳು ಯಾವಾಗ ಯಾವುದೇ ಒಂದು ವಿದ್ಯಾಲಯದ ಒಂದು ಘನತೆ ಗೌರವನ ಹೆಚ್ಚಿಸ್ತಾರೆ ಅಂತ ನಾನು ಯಾವಾಗ ಮಾಡ್ತೀನಿ. ಯಾವ್ಯಾವ ನಿಮ್ಮ ವರ್ಕಿಗೆ, ನಿಮ್ಮ ಒಂದು ಸಿನ್ಸಿಯಾರಿಟಿಗೆ, ನಿಮ್ಮ ಒಂದು ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಸರ್. ದೇವರು ಒಳ್ಳೆಯದು ಮಾಡ್ತೀನಿ. ನಮ್ಮ ಎರಡನೇ ಮರಿಗೌಡ, ನಾನು ಅವ್ರ ಹೆಸರು ನಮಗೆಲ್ಲ ಯಾವಾಗಲೂ ತುಂಬ ಚೆನ್ನಾಗಿ ಮೀಟ್ ಆದಾಗೆಲ್ಲ ಮಾತಾಡ್ತಾ ಇರ್ತೀವಿ. ಎಷ್ಟೋ ಸರಿ ನನಗೆ ಪಾಠ ನನಗೆ ಬಹಳ ಸಹಾಯ ಮಾಡ್ತಾರೆ. ತೆಂಗಿನಕಾಯಿ ಇಡೋದಾಗಿರ್ಬೋದು, ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ನಮ್ಮ ಹೌಸನ್ನ ಪಾಠನ ಎಷ್ಟೋ ರೆಸ್ಪಾನ್ಸಿಬಿಲಿಟಿಗಳನ್ನ ಹೇಗೆ ಕೊಡ್ಕೊಂಡು ಅವ್ರನ್ನ ಕರ್ಕೊಂಡಿದ್ದೀನಿ. ಬಹಳ ಸರಿ ನನಗೆ ತುಂಬ ಸಹಾಯ ಮಾಡ್ತಾರೆ. ಅವರು ಯಾವಾಗ ಅಚ್ಚುಕಟ್ಟಾಗಿ ಇನ್ಸ್ಟಿಟ್ಯೂಟಲ್ಲಿ ಹೇಗೆ ರೋಲ್ ಮಾಡಬೇಕು ಅಂತ ನನಗೆ ನಮ್ಮನ್ನು ಕೂಡ ಹೇಗೆ ಇಟ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಮರಿಗೌಡನ ಯಾವತ್ತೂ ಮರೆಯೋಕ್ಕಾಗಲ್ಲ ವಿಚಾರ ಇದೆ. ದೇವರು ಚೆನ್ನಾಗಿರ್ತದೆ, ಆರೋಗ್ಯವಾಗಿರ್ತದೆ. ನಮ್ಮ ಮೂರ್ತಿಗಳು ವಿಜ್ಞಾನ ವಿಭಾಗದ ಸದಸ್ಯರಾಗಿರುವಂತಹ ಮಹಾದೇವ ಮೂರ್ತಿಯವರು ತುಂಬ ಆತ್ಮೀಯರಾಗಿದ್ದರು. ನನಗೆ ಎಷ್ಟೋ ಪರ್ಸನಲ್ ವಿಚಾರಗಳನ್ನ ನಾವು ಶೇರ್ ಮಾಡ್ತಾ ಇದ್ವಿ. ಅವ್ರ ಮನೆ ಕಥೆಗಳನ್ನ ನಾವು ಹೇಳ್ತಾ ಇದ್ರು, ನನ್ನ ಕಷ್ಟ ನಷ್ಟಗಳನ್ನ ನಾವು ಕೇಳ್ತಾ ಇದ್ರು. ಬಹಳ ಇದಾಗಿ ಯಾವಾಗ ವಿಭಾಗದ ಒಂದು ಇದನ್ನು ಬಿಟ್ಕೊಡ್ತಿದ್ದಿಲ್ಲ. ಬೇರೆಯವ್ರ ವಾದ ಬೇಕಾಗಿ ಮಾಡ್ತಿದ್ರು. ಸೈನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಬಿಟ್ಕೊಡ್ತಿಲ್ಲ. ನಾನು ಬಂದಾಗಿಂದ ಆದಾಗಿಂದ ಕೂಡ ನಾವು ನನ್ನ ಜೊತೆ ಇದ್ದಾರೆ. ಬಹಳ ಸರಳ ಸ್ವಭಾವದವರು, ಯಾವಾಗಲೂ ನಿಷ್ಠೆಯಿಂದ ಹೇಳಿದ ತಕ್ಷಣ ಯಾವುದೇ ರೀತಿ ತಪ್ಪು ಮಾಡದೆ ಅವರು ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಅವರು ನಮ್ಮ SST ಸಂಘದ ಅಧ್ಯಕ್ಷರು ಕೂಡ ಆಗ್ತಾರೆ ನಮ್ಮ ಕಾಲೇಜಲ್ಲಿ. ಹಾಗಿದ್ರು ಕೂಡ ನಾವು ನಮ್ಮ ಕೆಲಸದ ಬಗ್ಗೆ ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡೋದಿಲ್ಲ. ನಾನು ಏನೇ ಹೇಳಿ ಓಕೆ ಸರ್, ಎಸ್ ಸರ್ ಅಂತೇಳಿ ಸ್ಪಷ್ಟವಾಗಿ ಕ್ಲಿಯರ್ ಕಟ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರೋದು. ಬೇರೆ ಏನಾದ್ರು ಕೆಲಸ ಆಗಲಿಲ್ಲ ಅದು ದಬಾಯಿಸ್ಕೊಂಡ್ರೆ ಮಾಡ್ಕೊಂಡು ಬರೋದು. ನಮ್ಮ ವಿಭಾಗ ಬೇಕಿಲ್ಲ ಏನು ತಿಳ್ಕೊಂಡಿದ್ದೀರಾ ಅಂತ ಅಷ್ಟು ಪ್ರತಿ ವಿಶ್ವಾಸ. ಆ್ಯಕ್ಚುಲಿ ನಮ್ಮ ವಿಭಾಗದಲ್ಲಿ ಇಬ್ಬರು ನಮ್ಮಿಂದ ಹೋಗ್ತಾರೆ. 4 ವರ್ಷ ನನ್ನ ಜೊತೆಗಿದ್ದವರು, ಮೂರ್ತಿಯವರು ಮತ್ತು ಅವರು. ನಾವು ಸಣ್ಣ ದೇವ್ರ ಪಾರ್ಟಿಗೆ ಹೋಗೋದು ಮನಸ್ಸು ಮಾಡಿದ್ವಿ. ಬಟ್ ಚೈತ್ರ ಬರಲಿ ಅಂತ ಕಾಯ್ದಿದ್ದರಿಂದ ಅವ್ರು ಬಂದು ಯಾವುದೋ ಬರೋಕ್ಕಾಗಿಲ್ಲ. ಅವ್ರು ಬಂದ ಮೇಲೆ ಮೂರ್ತಿಯವರೇ ನಮ್ಮ ವಿಭಾಗದಲ್ಲಿ ಆಹ್ವಾನ ಇರುತ್ತೆ, ಖಂಡಿತವಾಗಿ ನೀವು ನಮ್ಮ ಜೊತೆ ಬಂದು ಕೆಲ ಕಾಲ ಕಳೆದುಕೊಂಡು ನಿಮ್ಗೆ ಕೇಳ್ಕೊತೀನಿ. ನನಗೂ ಕೂಡ ದೇವರು ಎಲ್ಲ ಆರೋಗ್ಯ, ಸಂತೋಷ, ಐಶ್ವರ್ಯ ಎಲ್ಲ ಕೊಡಿ. ನಿಮ್ಮ ಸಹಾಯಕ್ಕೆ ಯಾವಾಗ ಕೃತಜ್ಞನಾಗಿದ್ದೇನೆ. ದೇವರು ತುಂಬ ಚೆನ್ನಾಗಿದೆ.